ಕ್ರಾಂತಿಯಾಗತ್ತೆ ಅನ್ನುವಂಥ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ಇವತ್ತಿನಿಂದ ಅಲ್ಲ, ಕ್ರಾಂತಿಯ ಬೀಜವನ್ನ ಬಿತ್ತಿದಂಥ ಕೆಎನ್ ರಾಜಣ್ಣ ಅವರು ಸಚಿವರಾಗಿದ್ದಾಗ ಹೇಳಿದಂಥ ಮಾತು. ಆವತ್ತಿನಿಂದ ಈ ಚರ್ಚೆ ಇತ್ತು. ಆವತ್ತಿನಿಂದ ಬದಲಾವಣೆನೋ ಇನ್ನೊಂದೋ ಮತ್ತೊಂದೋ ಏನೋ ಒಂದಾಗತ್ತೆ, ಕ್ರಾಂತಿ ಆಗತ್ತೆ ಅನ್ನುವಂಥ ಚರ್ಚೆ ನಡೀತಾನೆ ಬಂತು. ಮೊದಲಿಗೆ ನವೆಂಬರ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅಂದ್ರು, ಅದಾದ ನಂತರ ನವೆಂಬರ್ ಕ್ರಾಂತಿ ಆಗಿ ಹೋಗ್ಬಿಡ್ತು, ಅದಾದ ನಂತರ ಜನವರಿಯಲ್ಲಿ ಕ್ರಾಂತಿ, ಸಂಕ್ರಾಂತಿಗೆ ಕ್ರಾಂತಿ ಅನ್ನುವಂಥ ಮಾತು, ಅದಾದ ನಂತರ ಬಜೆಟ್ ಬಳಿಕ ಕ್ರಾಂತಿ ಅಂದ್ರು, ಅದಾದ ಬಳಿಕ ಪಂಚರಾಜ್ಯಗಳ ಚುನಾವಣೆ ಮುಗಿದ ಬಳಿಕ ಅನ್ನುವಂಥ ಮಾತು ಬಂತು. ಈಗ ಫೈನಲಿ ಆ ದಿನ ಬಂದಿದೆ. ಕ್ರಾಂತಿ ಆಗುತ್ತೋ ಇಲ್ವೋ, ನಿರ್ಧಾರಗಳಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಸಭೆಯಂತೂ ನಡೀತಾ ಇದೆ. ಯಾವ ವಿಚಾರದ ಬಗ್ಗೆ ಹೈಕಮಾಂಡ್ ಚರ್ಚೆ ಮಾಡಬೇಕು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಕಳೆದ ಹಲವು ತಿಂಗಳುಗಳಿಂದ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ರು. ಆ ಸಭೆಯಂತೂ ನಡೀತಾ ಇದೆ. ಆ ಸಭೆಯಿಂದ ನಿರ್ಧಾರ ಏನಾಗುತ್ತೆ? ಡಿಕೆ ಶಿವಕುಮಾರ್ ಅವರ ಫೇವರ್ ಆಗಿ ಡಿಸಿಷನ್ ಏನಾದ್ರೂ ಆಗುತ್ತಾ, ಅಥವಾ ಸಿದ್ದರಾಮಯ್ಯ ಅವರ ಫೇವರ್ ಆಗಿ ಆಗುತ್ತಾ? ಯಾವುದೇ ಡಿಸಿಷನ್ ಆಗದೆ ಮುಂದೆ ನೋಡೋಣ ಅನ್ನುವಂಥ ಮಾತನ್ನ ಕೇವಲ ಗೊಂದಲ ಮಾಡಬೇಡಿ, ಯಾವುದೇ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳನ್ನ ಮಾಡೋಕ್ ಹೋಗಬೇಡಿ ಅನ್ನುವಂಥ ಬುದ್ಧಿ ಮಾತನ್ನಷ್ಟೇ ಹೇಳಿ, ಕಿವಿ ಮಾತನ್ನಷ್ಟೇ ಹೇಳಿ ಹೈಕಮಾಂಡ್ ನಾಯಕರು ಉಭಯ ನಾಯಕರನ್ನ ಮತ್ತೆ ರಾಜ್ಯಕ್ಕೆ ಕಳಿಸ್ತಾರಾ ಗೊತ್ತಿಲ್ಲ, ಕಾದು ನೋಡಬೇಕು. ಸಂಜೆಯ ವೇಳೆಗಂತೂ ಅಂದ್ರೆ ಈ ಇಬ್ಬರನ್ನ ಕೂರಿಸ್ಕೊಂಡು ಏನ್ ಸಭೆ ಮಾಡ್ಲಾಗ್ತಾ ಇದೆಯೋ ಆ ಸಭೆಯ ಮುಕ್ತಾಯದ ಬಳಿಕವಂತೂ ಒಂದು ಸ್ಪಷ್ಟ ಚಿತ್ರಣ, ಒಂದಿಷ್ಟು ಮಾಹಿತಿಯಾದ್ರೂ ಖಂಡಿತವಾಗ್ಲೂ ಲಭ್ಯ ಆಗ್ತಾ ಹೋಗುತ್ತೆ. ಕಾಂಗ್ರೆಸ್ನ ಕಾರ್ಯಕರ್ತರು, ಕಾಂಗ್ರೆಸ್ನ ನಾಯಕರು, ವಿಪಕ್ಷಗಳವರು ಕೂಡ ಬಹಳ ಕುತೂಹಲದಿಂದ ದೆಹಲಿಯ ಇಂದಿರಾ ಭವನದಲ್ಲಾಗ್ತಾ ಇರುವಂತಹ ಈ ಸಭೆಗೆ ಸಂಬಂಧಪಟ್ಟ ಹಾಗೆ ಏನ್ ನಿರ್ಧಾರ ಆಗಬಹುದು ಅಂತ ಹೇಳಿ ವೇಟ್ ಮಾಡ್ತಿದ್ದಾರೆ. ಕಾಲಾಯ ತಸ್ಮೈ ನಮಃ, ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ. ಪ್ರಯತ್ನ ವಿಫಲ ಆಗಬಹುದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳ್ತಾ ಬರ್ತಾ ಇದ್ದವರು, ಅಂಥದ್ದೊಂದು ಆಶಾ ಭಾವನೆಯಲ್ಲಿದ್ದವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅವ್ರಿಗೆ ಬೇಕಿದ್ದಿದ್ದೇ ಹೈಕಮಾಂಡ್ ಭೇಟಿಗೊಂದು ಅವಕಾಶ, ಹೈಕಮಾಂಡ್ನ ಮುಂದೆ ತನ್ನ ಬೇಡಿಕೆಗಳನ್ನ ಇಡೋದಕ್ಕೆ ಒಂದು ಅವಕಾಶ ಅವ್ರಿಗೆ ಬೇಕಾಗಿತ್ತು. ಆ ಅವಕಾಶ ಫೈನಲಿ ಇವತ್ತು ಅವ್ರಿಗೆ ಸಿಗ್ತಾ ಇದೆ. ಸಿದ್ದರಾಮಯ್ಯ ಅವರ ಜೊತೆಗೆ 1-to-1 ಸಭೆಯ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಹೈಕಮಾಂಡ್ ನಾಯಕರು ಸಭೆಯನ್ನ ಮಾಡಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಒಂದು ಸಲ ಫ್ಲಾಶ್ ಬ್ಯಾಕ್ ನ ನೋಡ್ಕೊಂಡ್ ಬರೋಣ. ಈಗ ಕ್ರಾಂತಿ, ಕಾಂಗ್ರೆಸ್ನಲ್ಲಿ ಏನೋ ಒಂದು ಕ್ರಾಂತಿ ನಡೆಯುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ದು ಕೆಎನ್ ರಾಜಣ್ಣ ಅವರು ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಾಗತ್ತೆ ಅಂತ ಹೇಳಿ. ಸೆಪ್ಟೆಂಬರ್ನಲ್ಲಿ ಆಗಲಿಲ್ಲ, ಅದಾದ ನಂತರ ಹಲವು ಬೆಳವಣಿಗೆಗಳು ನಡೆದವು. ಬಟ್ ಇದರಲ್ಲಿ ಕುತೂಹಲ ಮೂಡಿಸಿದ್ದು ಒಂದು ವಿಚಾರ ಚಂದ್ರಮೋಹನ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ನಾಯಕರನ್ನ ಕಳೆದ ನವೆಂಬರ್ನಿಂದ ಭೇಟಿಯಾಗೋದಕ್ಕೆ ಅದೆಷ್ಟು ಸಲ ಪ್ರಯತ್ನ ಪಟ್ಟರೋ ಗೊತ್ತಿಲ್ಲ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ತಮ್ಮ ಮನೋಭಿಲಾಷೆಯನ್ನ, ತಮಗೆ ಕೊಟ್ಟ ವಾಗ್ದಾನವನ್ನ ನೆನಪಿಸಬೇಕು ಅಂತ ಹೇಳಿ ಅದೆಷ್ಟು ಸಾರಿ ಪ್ರಯತ್ನ ಪಟ್ಟರೋ ಗೊತ್ತಿಲ್ಲ. ಅದಕ್ಕೊಂದು ಅವಕಾಶವೇ ಸಿಗಲಿಲ್ಲ, ಅದಕ್ಕೊಂದು ವೇದಿಕೆಯೇ ಸಿಗಲಿಲ್ಲ. ಫೈನಲಿ ವೇದಿಕೆ ಸಿಕ್ಕಿದೆ. ಇವತ್ತಾಗುವಂತಹ ಡಿಸಿಷನ್ ಮೇಲೆ ಕುತೂಹಲ ಇದೆ. ಬಟ್ ಕಳೆದ 1 ವರ್ಷದಲ್ಲಾದಂಥ ಆ ಬೆಳವಣಿಗೆಗಳು, ಆ ಕ್ರೊನಾಲಜಿ, ಅದನ್ನ ನಮ್ಮ ವೀಕ್ಷಕರ ಮುಂದಿಡುವಂತಹ ಕೆಲಸವನ್ನ ಮಾಡಬಹುದಾ ಅಂತ ಹೇಳಿ ಚಂದ್ರಮೋಹನ್. ಹೌದು ವಿದೇಶಿ, ಈಗ ಕಳೆದ 1 ವರ್ಷಗಳಿಂದಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಗೊಂದಲ ಇದೆ. ಮುಖ್ಯವಾಗಿ ಕರ್ನಾಟಕದಲ್ಲಿ ಸಿಎಂ ಸ್ಥಾನದಲ್ಲಿರುವ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಲಾಗುತ್ತಾ ಮತ್ತು ಸಿಎಂ ಸ್ಥಾನಕ್ಕೆ ಮತ್ತೊಬ್ಬ ನಾಯಕ ಬರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆನೇ ಗೊಂದಲ ಇದೆ. ಇದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಸರ್ಕಾರ, ಅಧಿಕಾರಶಾಹಿ ವರ್ಗ ಮತ್ತು ವಿರೋಧ ಪಕ್ಷಗಳಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ಸಿಎಂ ಸ್ಥಾನದಲ್ಲಿರುವಂತಹ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿದ್ರೆ ಅವರ ಸ್ಥಾನಕ್ಕೆ ಯಾರು ಬರ್ತಾರೆ? ಡಿಕೆ ಶಿವಕುಮಾರ್ ಅವರು ಬರ್ತಾರಾ, ಇಲ್ವೇ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬರ್ತಾರಾ, ಅಥವಾ ಮತ್ತೊಬ್ರು ಬರ್ತಾರಾ, ಅಥವಾ ಯಾವ ಸಮುದಾಯಕ್ಕೆ ಮತ್ತೆ ಸಿಎಂ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನೀಡುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಕಳೆದ 1 ವರ್ಷದಿಂದಲೂ ಕೂಡ ಆಗ್ತಾ ಇದೆ. ಈ ಬದಲಾವಣೆ ಬಗ್ಗೆ 2.5 ವರ್ಷ ಅವಧಿ ಪೂರ್ಣ ಆದಾಗ ತೀರ್ಮಾನ ತೆಗೆದುಕೊಳ್ಬಹುದು ಅಂತ ಹೇಳಲಾಗ್ತಾ ಇತ್ತು. ಆದರೆ 2.5 ವರ್ಷದ ಅವಧಿ ಪೂರ್ಣ ಆದಾಗ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಆಗಿಲ್ಲ. ಪದೇ ಪದೇ ಬೇರೆ ಬೇರೆ ಕಾರಣಗಳಿಗಾಗಿ ಈ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋದನ್ನೇ ಕಾಂಗ್ರೆಸ್ ಹೈಕಮಾಂಡ್ ಮುಂದೂಡ್ತಾ ಬಂದಿದೆ. ಇದರಿಂದಾಗಿ ಕರ್ನಾಟಕದಲ್ಲಿ ಈಗ ನಾಯಕತ್ವದ ಬಗ್ಗೆ ದೊಡ್ಡ ಗೊಂದಲ ನಿರ್ಮಾಣ ಆಗಿದೆ. ಹಾಗಾಗಿ ಆದಷ್ಟು ಬೇಗನೆ ಈ ಗೊಂದಲವನ್ನು ಬಗೆಹರಿಸಬೇಕು ಅಂತೇಳಿ ಕರ್ನಾಟಕದ ಕಾಂಗ್ರೆಸ್ ನಾಯಕರುಗಳು ಮತ್ತು ಹಿರಿಯ ನಾಯಕರುಗಳೇ ಹೈಕಮಾಂಡ್ಗೂ ಕೂಡ ತಿಳಿಸಿದ್ದಾರೆ. ಈ ಕಾರಣಕ್ಕಾಗಿಯೇ ಈಗ ಪಂಚರಾಜ್ಯ ಚುನಾವಣಾ ಫಲಿತಾಂಶ ಬಂದು ಎಲ್ಲ ರಾಜ್ಯಗಳಲ್ಲೂ ಕೂಡ ಸರ್ಕಾರ ರಚನೆಯಾದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಈಗ ಕರ್ನಾಟಕದ ನಾಯಕತ್ವದ ಗೊಂದಲವನ್ನು ಬಗೆಹರಿಸಲಿಕ್ಕೆ ಮುಂದಾಗಿದೆ. ಈ ಕಾರಣಕ್ಕಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಬ್ಬರನ್ನೂ ಕೂಡ ಕರೆಸಿಕೊಂಡು ಮಾತುಕತೆ ನಡೆಸ್ತಾ ಇದೆ. ಈ ಸಮಯದಲ್ಲಿ ಏನಾದರೂ ಕೂಡ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತಾ, ಜೊತೆಗೆ ನಾಯಕತ್ವದ ಗೊಂದಲವನ್ನು ಸಂಪೂರ್ಣವಾಗಿ ಬಗೆಹರಿಸಿ ಯಾವ ತೀರ್ಮಾನವನ್ನು ಬಹಿರಂಗವಾಗಿ ಪ್ರಕಟಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಮತ್ತು ಇಡೀ ರಾಜ್ಯದ ಜನ ಈಗ
ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ತೀರ್ಮಾನದತ್ತ ತಮ್ಮ ದೃಷ್ಟಿಯನ್ನು ನೆಟ್ಕೊಂಡು ಕಾಯ್ತಾ ಇದ್ದಾರೆ. ಸಿಎಂ ಸ್ಥಾನದಲ್ಲೇ ಸಿದ್ದರಾಮಯ್ಯನವರನ್ನ ಮುಂದುವರಿಸಿ 5 ವರ್ಷಗಳ ಅವಧಿಗೆ ಸಂಪೂರ್ಣವಾಗಿ ಅವರೇ ಸಿಎಂ ಸ್ಥಾನದಲ್ಲಿ ಮುಂದುವರಿಸ್ತೀವಿ ಅಂತೇಳಿ ತೀರ್ಮಾನವನ್ನು ಹೈಕಮಾಂಡ್ ಪ್ರಕಟಿಸುತ್ತಾ, ಇಲ್ವೇ ಸಿಎಂ ಸ್ಥಾನದಲ್ಲಿರುವಂತಹ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಿ ಮತ್ತೊಬ್ಬ ವ್ಯಕ್ತಿಗೆ ಸಿಎಂ ಸ್ಥಾನವನ್ನು ಕೊಡ್ತೇವೆ ಅಂತೇಳಿ ತೀರ್ಮಾನವನ್ನು ಪ್ರಕಟಿಸ್ತಾ ಅನ್ನೋ ಒಂದು ಕುತೂಹಲ ಕೂಡ ಇದೆ. ಆ ಕುತೂಹಲಕ್ಕೆ ಇವತ್ತೇ ತೆರೆ ಬೀಳುತ್ತಾ, ಇಲ್ವೇ ಕಾಂಗ್ರೆಸ್ ಹೈಕಮಾಂಡ್ ಮತ್ತಷ್ಟು ಸಮಯಾವಕಾಶವನ್ನು ಇದಕ್ಕಾಗಿ ತೆಗೆದುಕೊಳ್ಳುತ್ತಾ ಅನ್ನೋ ಒಂದು ಕುತೂಹಲ ಇದೆ. ಏಕೆಂತಂದ್ರೆ ಈಗ ಕರ್ನಾಟಕದಲ್ಲಿ ಈಗಾಗಲೇ ರಾಜ್ಯಸಭಾ ಚುನಾವಣೆ ಘೋಷಣೆ ಆಗಿದೆ. 4 ಸ್ಥಾನಗಳಿಗೆ ರಾಜ್ಯಸಭಾ ಚುನಾವಣೆ ನಡೀಬೇಕು. ಈಗ ಮುಂದಿನ ತಿಂಗಳು 8ನೇ ತಾರೀಕು ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆಯ ದಿನ ಇದೆ. ಹಾಗಾಗಿ ಅಷ್ಟರೊಳಗಡೆ ಕಾಂಗ್ರೆಸ್ ತನ್ನ 3 ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸಬೇಕಾಗಿದೆ. ಜೊತೆಗೆ ವಿಧಾನ ಪರಿಷತ್ನ ಚುನಾವಣೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆಯನ್ನು ಈಗ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ. ಇದು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವಂತಹ ಚುನಾವಣೆ. ಈ ಚುನಾವಣೆಯಲ್ಲೂ ಕೂಡ MLAಗಳ ಮತ ಚಲಾವಣೆ ಮಾಡ್ತಾರೆ. ಹಾಗಾಗಿ ಇವತ್ತೇ ಏನಾದರೂ ಕೂಡ ಈಗ ಸಿಎಂ ಸ್ಥಾನದ ಬದಲಾವಣೆ ಬಗ್ಗೆ ಅಥವಾ ಮತ್ತೊಂದರ ಬಗ್ಗೆ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡ್ರೆ ಇದು ಕಾಂಗ್ರೆಸ್ನ MLAಗಳಲ್ಲಿ ಅಸಮಾಧಾನ, ಭಿನ್ನಾಭಿಪ್ರಾಯ ಮತ್ತು ಬಂಡಾಯ ಎದ್ದೇಳಲಿಕ್ಕೂ ಕೂಡ ಕಾರಣ ಆಗ್ಬೋದು. ಹೀಗಾಗಿ ಇದು ನೇರವಾಗಿ ರಾಜ್ಯಸಭಾ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆ ಮೇಲೆ ಪರಿಣಾಮವನ್ನು ಬೀರುತ್ತೆ. ಬಂಡಾಯ ಎದ್ದಂಥ MLAಗಳು ಪರಿಷತ್ನ ಚುನಾವಣೆ ಮತ್ತು ರಾಜ್ಯಸಭಾ ಚುನಾವಣೆಯಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧವೇ ಮತ ಚಲಾವಣೆ ಮಾಡ್ಬೋದು, ಇಲ್ಲವೇ ಮತದಾನ ಮಾಡದೆ ದೂರ ಉಳಿಬೋದು. ಈ ಎಲ್ಲ ಅವಕಾಶಗಳು ಮತ್ತು ಪರಿಣಾಮವನ್ನು ಕೂಡ ಬೀರುತ್ತೆ. ಆ ಕಾರಣಕ್ಕಾಗಿಯೇ ಹೈಕಮಾಂಡ್ ಏನಾದರೂ ಕೂಡ ಈಗ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳದೆ ಈ ಒಂದು ಸಭೆ ಚರ್ಚೆ ಏನಿದ್ರು ಕೂಡ ರಾಜ್ಯಸಭಾ ಚುನಾವಣೆಯ ಅಭ್ಯರ್ಥಿಗಳ ಆಯ್ಕೆ ಮತ್ತು ವಿಧಾನ ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆಗೆ ಸೀಮಿತ ಆಗುತ್ತಾ ಅನ್ನೋ ಒಂದು ಕುತೂಹಲ ಕೂಡ ಇದೆ. ಜೊತೆಗೆ ಈ ಒಂದು ರಾಜ್ಯಸಭಾ ಚುನಾವಣೆ ಮತ್ತು ವಿಧಾನ ಪರಿಷತ್ನ ಚುನಾವಣೆ ಮುಗಿದ ಬಳಿಕ ಈ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಈ ನಾಯಕತ್ವ ಗೊಂದಲವನ್ನು ಬಗೆಹರಿಸೋಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಬೋದು. ಹಾಗಾಗಿ ಸ್ವಲ್ಪ ಸಮಯಾವಕಾಶವನ್ನು ಹೈಕಮಾಂಡ್ ಪಡ್ಕೊಳ್ಬೋದು. ಈಗ ಪ್ರಾಥಮಿಕ ಹಂತದ ಚರ್ಚೆಯನ್ನು ಹೈಕಮಾಂಡ್ ನಾಯಕರುಗಳೇ ನಡೆಸಬಹುದು. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ರಣದೀಪ್ ಸಿಂಗ್ ಚಂದ್ರಮೋಹನ್ ಕೇವಲ ರಾಜ್ಯಸಭೆ ಹಾಗೆ ವಿಧಾನ ಪರಿಷತ್ಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಸಭೆಯನ್ನ ನಡೆಸುವುದಕ್ಕೆ ಹೈಕಮಾಂಡ್ ನಾಯಕರು ಉಭಯ ನಾಯಕರನ್ನ ದೆಹಲಿ ಕರೆದಿದ್ದಾರೆ ಅಂತಂದ್ರೆ ಇವ್ರು ಯಾಕೆ ಪಟಾಲಂನೇ ಕರ್ಕೊಂಡು ಹೋಗ್ಬಿಟ್ರು? ಸಚಿವರ ದೊಡ್ಡ ಗುಂಪೇ ಹೋಗಿದೆ ಸಿದ್ದರಾಮಯ್ಯ ಅವರ ಜೊತೆಗೆ. ನಾರ್ಮಲಿ ರಾಜ್ಯಸಭೆಗೆ ಅಥವಾ ವಿಧಾನ ಪರಿಷತ್ಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತಹ ಕಾಂಗ್ರೆಸ್ನ ಪ್ರೋಸೆಸ್ಸೇ ಬಹಳ ಡಿಫರೆಂಟ್ ಆಗಿದೆ. ಮೊದಲಿಗೆ ರಾಜ್ಯದಿಂದ ಎಲ್ಲ ಕೂತ್ಕೊಂಡು ಇಲ್ಲಿ ಚರ್ಚೆ ಮಾಡಿ ಒಂದು ಲಿಸ್ಟ್ ರೆಡಿ ಆಗುತ್ತೆ, ಅದಾದ ನಂತರ ಹೈಕಮಾಂಡಿಗೆ ಹೋಗುತ್ತೆ, ಅಲ್ಲಿ ಚರ್ಚೆ ಆಗುತ್ತೆ, ಅದಾದ ಬಳಿಕ ಒಪಿನಿಯನ್ ಬೇಕು ಅಂತ ಕರೆಸ್ಕೊಂಡು ಮಾತನಾಡ್ತಾರೆ. ಅಂತ ಯಾವುದೇ ಪ್ರೊಸೀಜರ್ ಈಗ ಆಗಿಲ್ಲ. ಜೂನ್ 18ಕ್ಕೆ ಚುನಾವಣೆ ಇದೆ ಅನ್ನೋದೇನೋ ನಿಜ, ಬಟ್ ಉಭಯ ನಾಯಕರನ್ನ ಕರೆಸೋ ಬದಲು ಅವರ ಜೊತೆಗೆ ಇಷ್ಟು ದೊಡ್ಡ ದಂಡು ದೆಹಲಿಗೆ ಹೋಗಿದೆ ಅಂತಂದ್ರೆ ಏನೋ ಒಂದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗದೇ ಇರುತ್ತಾ ಅನ್ನುವಂತಹ ಪ್ರಶ್ನೆ ಇದೆಯಲ್ಲ, ಇದು ಮೂಲಭೂತವಾದಂತಹ ಪ್ರಶ್ನೆ ಚಂದ್ರಮೋಹನ್. ಹೌದು ವಿದೇಶಿ, ಇವಾಗಲೂ ಕೂಡ ಕಾಂಗ್ರೆಸ್ನ ನಾಯಕತ್ವ ಗೊಂದಲದ ಬಗ್ಗೆ ಹೈಕಮಾಂಡ್ ನಾಯಕರುಗಳು ಕೂಡ ಖಂಡಿತವಾಗೂ ಚರ್ಚೆ ನಡೆಸ್ತಾರೆ. ಯಾಕೆಂತಂದ್ರೆ DK ಶಿವಕುಮಾರ್ ಅವರು ಕೂಡ ಈಗ ಮೇ ತಿಂಗಳಲ್ಲಿ ಯಾವುದಾದ್ರೂ ಒಂದು ತೀರ್ಮಾನವನ್ನು ತೆಗೆದುಕೊಂಡು ನನಗೆ ತಿಳಿಸಲೇಬೇಕು ಅಂತೇಳಿ ಹೈಕಮಾಂಡ್ ಕೂಡ ಒಂದು ಡೆಡ್ಲೈನ್ ಅನ್ನು ಕೊಟ್ಬಿಟ್ಟಿದ್ದಾರೆ. ನಮಗೆ ಹೆಚ್ಚಿನ ದಿನಗಳ ಕಾಲ ಕಾಯ್ಲಿಕ್ಕಾಗೋದಿಲ್ಲ. ಈಗಾಗಲೇ 3 ವರ್ಷದ ಸಮಯಾವಕಾಶ ಕೂಡ ಮುಗಿದಿದೆ. CM ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು 3 ವರ್ಷದ ಸಮಯ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಈಗಲೇ ಆದಷ್ಟು ಬೇಗನೆ ತೀರ್ಮಾನ ತೆಗೆದುಕೊಳ್ಬೇಕು ಮತ್ತು ಮೇ ತಿಂಗಳಲ್ಲೇ ತೀರ್ಮಾನ ಕೈಗೊಳ್ಳಬೇಕು ಮತ್ತು ಮೇ 10 ಒಳಗೆ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಹಿಂದೆ ತಿಳಿಸ್ಬಂದಿದ್ರು ಕಳೆದ ತಿಂಗಳೇ. ಆದರೆ ಮೇ 10 ಒಳಗಡೆ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಆಗಿಲ್ಲ. ಈಗ ತೀರ್ಮಾನ ತೆಗೆದುಕೊಳ್ಳೋಕೆ ಆಗನೇ ಈ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲೂ ಕೂಡ ಪ್ರಾಥಮಿಕವಾದಂಥ ಚರ್ಚೆಗಳನ್ನು ನಡೆಸ್ಕೊಳ್ಬೋದು. ಹೈಕಮಾಂಡ್ ನಾಯಕರುಗಳೇ ತೀರ್ಮಾನವನ್ನು ತೆಗೆದುಕೊಳ್ಬೋದು. ಆದರೆ ತೀರ್ಮಾನವನ್ನು ಯಾವಾಗ ಪ್ರಕಟಿಸ್ತಾರೆ ಅನ್ನೋದು ಕೂಡ ಮುಖ್ಯ. ಈಗ ರಾಜ್ಯಸಭಾ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆ ಈ ತಿಂಗಳು ಮುಂದಿನ ತಿಂಗಳೇ ನಡೆಯುವಂತಹ ಸಂದರ್ಭದಲ್ಲಿ ಪ್ರಕಟಿಸಲಿಕ್ಕೆ ಆಗೋದಿಲ್ಲ. ಅದು ಪ್ರಕಟಿಸಿದ್ರೆ ಈ ಚುನಾವಣೆಗಳ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ ಮತ್ತು ನೆಗೆಟಿವ್ ಎಫೆಕ್ಟ್ ಕೂಡ ಉಂಟಾಗಬಹುದು. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡು ಅದನ್ನ ಮುಂದಿನ ತಿಂಗಳು ಪ್ರಕಟಿಸಬಹುದು. ಇವೆರಡೂ ಚುನಾವಣೆಗಳು ಮುಗಿದ ಮೇಲೆ ಪ್ರಕಟಿಸಬಹುದು. ಈಗ ಕಾಂಗ್ರೆಸ್ ಹೈಕಮಾಂಡ್ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ CM ಸ್ಥಾನದಲ್ಲಿ ಇದ್ದಂಥವ್ರನ್ನ 2.5 ವರ್ಷ ಮುಗಿದ ಬಳಿಕ ಬದಲಾವಣೆಯನ್ನು ಮಾಡಿದೆ. ಪಂಜಾಬ್ ರಾಜ್ಯದಲ್ಲಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರನ್ನು ಕೂಡ ಬದಲಾವಣೆ ಮಾಡಿ ಅಲ್ಲಿ ಚರಣ್ಜಿತ್ ಚೆನ್ನಿ ಅವರಿಗೆ CM ಸ್ಥಾನವನ್ನು ಕೊಡಲಾಗಿತ್ತು. ಇನ್ನು ರಾಜಸ್ಥಾನದಲ್ಲೂ ಕೂಡ CM ಸ್ಥಾನವನ್ನು ಬದಲಾವಣೆಯಲ್ಲಿ ಮಾಡಲಿಕ್ಕಾಗಿಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಖುದ್ದಾಗಿ ರಾಜಸ್ಥಾನದ ಜೈಪುರ್ಗೆ ಹೋಗಿದ್ರು. CM ಸ್ಥಾನದಲ್ಲಿದ್ದ ಅಶೋಕ್ ಗೆಹ್ಲೋಟ್ ಅವರನ್ನ ಇಳಿಸಿ ಅಲ್ಲಿ ಸಚಿನ್ ಪೈಲಟ್ ಅವರಿಗೆ CM ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಹೋಗಿದ್ರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಕರೆದಂತ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಗೆ 90% ಕಾಂಗ್ರೆಸ್ನ MLAಗಳೇ ಬರಲಿಲ್ಲ. ಇದರಿಂದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಜೈಪುರದಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯನ್ನೇ ನಡೆಸಲಿಕ್ಕಾಗದೇನೆ ಬರಿಗೈನಲ್ಲಿ ಅವರು ದೆಹಲಿಗೆ ವಾಪಸ್ ಬರಬೇಕಾಗಿತ್ತು ಮತ್ತು ಅಶೋಕ್ ಗೆಹ್ಲೋಟ್ ಅವರು ಬಿಗಿಪಟ್ಟನ್ನು ಹಿಡಿದ ಕಾರಣಕ್ಕಾಗಿ ಎಲ್ಲ MLAಗಳು ಅವರ ಪರವಾಗಿದ್ದಂಥ ಕಾರಣಕ್ಕಾಗಿಯೇ ಅಲ್ಲಿ ಅಶೋಕ್ ಗೆಹ್ಲೋಟ್ ಅವ್ರನ್ನ CM ಸ್ಥಾನದಲ್ಲಿ ಮುಂದುವರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ರಾಜಸ್ಥಾನದಲ್ಲಿ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಮಾಡಲಿಕ್ಕೆ ಹೋಗಿ ತಾನೇ ಮುಖಭಂಗ ಅನುಭವಿಸ್ತು. ಅಲ್ಲಿ ಅಶೋಕ್ ಗೆಹ್ಲೋಟ್ ಅವ್ರಿಗೆ ಯಾವುದೇ ಮುಖಭಂಗ ಆಗಲಿಲ್ಲ ಅಥವಾ ಸಚಿನ್ ಪೈಲಟ್ ಅವರಿಗೆ
ಮುಖಭಂಗ ಆಗಿಲ್ಲ. ಸಚಿನ್ ಪೈಲಟ್ಗಿಂತ ದೊಡ್ಡ ಮುಖಭಂಗ ಆಗಿದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ. ಹೀಗಾಗಿ ಕರ್ನಾಟಕದ ವಿಷಯದಲ್ಲೂ ಕೂಡ ಆ ರೀತಿಯಾದಂತಹ ತೀರ್ಮಾನಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡ್ರೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಮುಖಭಂಗ ಆಗ್ಬಿಡ್ಬೋದು. ಆ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯನವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡೆ ನಾಯಕತ್ವ ಬದಲಾವಣೆ ಮಾಡೋದಾದ್ರೂ ಕೂಡ ಮಾಡಬೇಕಾಗುತ್ತೆ ಮತ್ತು ಸ್ಮೂತ್ ಟ್ರಾನ್ಸಿಷನ್ ಅನ್ನು ಮಾಡಬೇಕಾಗುತ್ತೆ. ಸುಸೂತ್ರವಾಗಿ ಸರಳವಾಗಿ ಯಾವುದೇ ಗೊಂದಲ ಇಲ್ಲದೆ ಮತ್ತು ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಆಗ್ಲದೆ ಮತ್ತು ನಾಯಕರುಗಳು ಬಂಡಾಯ ಹೇಳದಂತೆ ನೋಡಿಕೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡೇ ಒಂದು ನಾಯಕತ್ವ ಬದಲಾವಣೆ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಒಂದು ವೇಳೆ ನಾಯಕತ್ವ ಬದಲಾವಣೆ ಮಾಡೋದಾದ್ರೂ ಕೂಡ ಸಿದ್ದರಾಮಯ್ಯನವ್ರನ್ನು ಕೂಡ ಅದಕ್ಕೆ ಮಾನಸಿಕವಾಗಿ ಸಿದ್ಧಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಮತ್ತು ಅವರ ಬೆಂಬಲಿಗರನ್ನು ಕೂಡ ಮಾನಸಿಕವಾಗಿ ಸಿದ್ಧಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಚರ್ಚೆಗಳನ್ನು ನಡೆಸಿ ಒಂದು ಪರೋಕ್ಷವಾದಂತಹ ಸೂಚನೆಗಳೇನಾದರೂ ಕೂಡ ಸಿದ್ದರಾಮಯ್ಯನವ್ರಿಗಾಗ್ಬೋದು ಮತ್ತು ಅವರ ಬೆಂಬಲಿಗ MLAಗಳಿಗೆ ಕೊಡೋಕ್ಲಿಕ್ಕೂ ಕೂಡ ಪ್ರಯತ್ನವನ್ನು ಮಾಡಬಹುದು. ಈಗ ಸಿದ್ದರಾಮಯ್ಯನವರು ಒಂದು ವೇಳೆ ತಮ್ಮನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋದಾದ್ರೆ ಸಿಎಂ ಸ್ಥಾನವನ್ನು ತಾವು ಸೂಚಿಸಿದಂತ ನಾಯಕರಿಗೆ ಕೊಡಬೇಕು ಅಂತ ಬಿಗಿ ಪಟ್ಟನ್ನು ಹಿಡಿಬಹುದು. ಅಂತ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್, MB ಪಾಟೀಲ್ ಅಥವಾ ಬೇರೆ ಯಾವುದಾದ್ರೂ ನಾಯಕರ ಹೆಸರನ್ನು ಕೂಡ ಪ್ರಸ್ತಾಪವನ್ನ ಮಾಡಬಹುದು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಬೇರೊಬ್ಬ ವ್ಯಕ್ತಿಗೆ ಸಿಎಂ ಸ್ಥಾನ ಕೊಡೋದಾದ್ರೆ ಯಾರಿಗೆ ಕೊಡಬೇಕು ಏನು ಮತ್ತು ಕರ್ನಾಟಕದ ಜಾತಿ ರಾಜಕಾರಣ ಸಿದ್ದರಾಮಯ್ಯ ಅವರ ಜೊತೆ ದೆಹಲಿಗೆ ಜೊತೆಯಾಗಿ ಫ್ಲೈಟ್ ಹತ್ತಿದ್ರಲ್ಲ, ಆಗಿನಿಂದ ಈ ಕುತೂಹಲ ಇದ್ದೇ ಇದೆ. ಸಿದ್ದರಾಮಯ್ಯ ಅವರ ಆಪ್ತ ಬಳಗ, ಅದರಲ್ಲೂ ಬಹಳ ಓಪನ್ ಆಗಿ ಆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಬಂದವರು ರಾಜಣ್ಣ ಅವರು, KN ರಾಜಣ್ಣ ಅವರು, ಮಾಜಿ ಸಚಿವ KN ರಾಜಣ್ಣ. ಬದಲಾವಣೆ ಆಗೋದೇ ಇದ್ರೆ ಪರಮೇಶ್ವರ್ ಅವರಿಗೆ ಅವಕಾಶ ಕೊಡಬೇಕು, ಯಾಕಂದ್ರೆ ನೀವು ಕೂಲಿಯನ್ನ ಕೊಡೋದೇ ಇದ್ರೆ ಮೊದಲಿಗೆ ಕೂಲಿ ಕೊಡಬೇಕಾಗಿದ್ದಿದ್ದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅನ್ನುವಂಥ ಮಾತನ್ನ ಬಹಳ ಮುಕ್ತವಾಗಿ ಹೇಳ್ಕೊಂಡ್ ಬಂದ್ರು. ಅದಕ್ಕೆ ಪೂರಕವಾಗಿ ಈ ಬೆಳವಣಿಗೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಕಳೆದ ಹಲವು ಸಮಯದಿಂದ ಸಿದ್ದರಾಮಯ್ಯ ಅವರ ಕ್ಯಾಂಪ್ನಲ್ಲಿ ಪ್ರಬಲವಾಗಿ ಗುರುತಿಸಿಕೊಳ್ತಾ ಹೋದ್ರು. ನಿನ್ನೆಯಂತೂ ಸಿದ್ದರಾಮಯ್ಯ ಅವರ ಜೊತೆಗೆ ಫ್ಲೈಟ್ ಅನ್ನ ಹತ್ತಿದ್ದಾರೆ. ಸಾಮಾನ್ಯವಾಗಿ ಕಾಣೋಕೆ ಸಿಗದಂತಹ ಚಿತ್ರಣ ನಿನ್ನೆ ಕಾಣೋಕೆ ಸಿಕ್ತು. ಈಗಲೂ ದೆಹಲಿನಲ್ಲಿದ್ದಾರೆ. ಹಾಗಾಗಿ ಒಂದು ವೇಳೆ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಮನಸ್ಸು ಮಾಡಿದ್ದೇ ಆದ್ರೆ ಪರಮೇಶ್ವರ್ ಅವರನ್ನ ದಾಳುವಾಗಿ ಉರುಳಿಸಬೇಕು ಅಂತ ಹೇಳಿ ಕಂಪ್ಲೀಟ್ ಪ್ಲಾನ್ ಮಾಡಿಕೊಂಡು ಹೈಕಮಾಂಡ್ನತ್ತ ಸಿದ್ದರಾಮಯ್ಯ ಬಣ ಹೋಗಿದ್ಯಾ ಅಂತ ಹೇಳಿ ಚಂದ್ರಮೋಹನ್. ಹೌದು ವಿದೇಶಿ, ಈಗ ಸಿಎಂ ಸಿದ್ದರಾಮಯ್ಯ ಬಣದಲ್ಲೂ ಕೂಡ ಪ್ಲಾನ್ ಎ ಏನು ಮತ್ತು ಪ್ಲಾನ್ ಬಿ ಏನು ಅನ್ನೋದು ಕೂಡ ಸಂಪೂರ್ಣವಾಗಿ ರೆಡಿಯಾಗಿಯೇ ಇದೆ. ಆ ಒಂದು ಪ್ಲಾನ್ ಪ್ರಕಾರವೇ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ನೊಂದಿಗೆ ಈಗ ಮಾತುಕತೆಯನ್ನು ನಡೆಸ್ತಾರೆ. ಒಂದು ವೇಳೆ ಸಿಎಂ ಸ್ಥಾನದಲ್ಲಿ ನೀವು 5 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸಿ ಅಂದ್ರೆ ಆ ಒಂದು ಅವಧಿಯನ್ನು ಪೂರ್ಣಗೊಳಿಸಲಿಕ್ಕೆ ಸಿದ್ದರಾಮಯ್ಯನವರು ಸಿದ್ಧವಾಗಿದ್ದಾರೆ. ಜೊತೆಗೆ ತಮ್ಮನ್ನ ಯಾವ ಕಾರಣಕ್ಕಾಗಿ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಹೈಕಮಾಂಡ್ ಮುಂದೆ ವಾದವನ್ನು ಮಂಡಿಸ್ತಾರೆ. ತಾವು ಈಗ ಕರ್ನಾಟಕದಲ್ಲಿ ಮಾಸ್ ಲೀಡರು ಮತ್ತು OBC ಸಮುದಾಯದ ಲೀಡರು, ಅಹಿಂದ ಸಮುದಾಯದ ನಾಯಕ, ತಮ್ಮನ್ನೇನಾದ್ರೂ ಕೂಡ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಪಕ್ಷದಿಂದ ಅಹಿಂದ ಸಮುದಾಯ ದೂರ ಸರಿಯುತ್ತೆ, ಹಿಂದುಳಿದ ವರ್ಗಗಳು ಕೂಡ ದೂರವನ್ನು ಸರಿಯುತ್ತವೆ. ಮುಂದಿನ 2028 ವಿಧಾನಸಭಾ ಚುನಾವಣೆಯಲ್ಲಿ ಈ ಸಮುದಾಯಗಳನ್ನ ಕಾಂಗ್ರೆಸ್ನಂತೆ ಸೆಳೆಯಲಿಕ್ಕೆ ಆಗೋದಿಲ್ಲ ಮತ್ತು ಕಾಂಗ್ರೆಸ್ನ ಪ್ರಮುಖವಾದಂತಹ ವೋಟ್ ಬ್ಯಾಂಕ್ ಅಂದ್ರೆ ಅಹಿಂದ ಸಮುದಾಯಗಳ ಇಲ್ಲದೇನೆ ಕಾಂಗ್ರೆಸ್ ಚುನಾವಣೆಗಳನ್ನ ಗೆಲ್ಲಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋ ಒಂದು ವಾದವನ್ನು ಕೂಡ ಸಿದ್ದರಾಮಯ್ಯನವರು ಹೈಕಮಾಂಡ್ನ ಮುಂದೆ ಮಂಡಿಸ್ತಾರೆ. ಜೊತೆಗೆ ತಮ್ಮ ಸರ್ಕಾರ ಈಗ ಕಳೆದ 3 ವರ್ಷದ ಅವಧಿಯಲ್ಲಿ ಯಾವುದೇ ದೊಡ್ಡ ಮಟ್ಟದ ಭ್ರಷ್ಟಾಚಾರಕ್ಕೆ ಸಿಲುಕಾಕೊಳ್ಳದೆ ಭ್ರಷ್ಟಾಚಾರ ಮುಕ್ತವಾದಂತಹ ಆಡಳಿತವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಈ ಕಾರಣಕ್ಕಾಗಿ ತಮ್ಮನ್ನೇ ಸಿಎಂ ಸ್ಥಾನದಲ್ಲಿ ಮುಂದುವರಿಸಬೇಕು ಅಂತ ಕೂಡ ಬಿಗಿಪಟ್ಟನ್ನ ಹಿಡಿಬಹುದು. ಒಂದು ವೇಳೆ ಏನಾದರೂ ಕೂಡ ನೀವು ಈಗ ಸಿಎಂ ಸ್ಥಾನದಿಂದ ಇಳಿಬೇಕು, ಬೇರೊಬ್ಬ ಕಾಂಗ್ರೆಸ್ ನಾಯಕರಿಗೆ ನಾವು ಸಿಎಂ ಸ್ಥಾನವನ್ನು ಕೊಡ್ತೇವೆ ಅಂತ ಹೇಳಿದ್ರೆ ಆಗ ಸಿಎಂ ಸಿದ್ದರಾಮಯ್ಯನವರು ಕೂಡ ತಮ್ಮ ಆಯ್ಕೆ ವ್ಯಕ್ತಿ ಯಾರು ಅನ್ನೋದನ್ನು ಕೂಡ ಹೈಕಮಾಂಡ್ನ ಮುಂದೆ ತೀರ್ಮಾನವನ್ನು ಪ್ರಕಟಿಸಬಹುದು. ಆ ವ್ಯಕ್ತಿಗೆ ಸಿಎಂ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಬಿಗಿಪಟ್ಟನ್ನು ಕೂಡ ಹಿಡಿಬಹುದು. ಅಂತ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್, MB ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ ಈ ರೀತಿಯಾದಂತಹ ನಾಯಕರ ಹೆಸರುಗಳನ್ನು ಕೂಡ ಪ್ರಸ್ತಾಪ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮತ್ತು ಅವರ ಬಣದ ನಾಯಕರುಗಳು ಕೂಡ ಸಿದ್ಧವಾಗಿದ್ದಾರೆ. ಹೀಗಾಗಿ ಯಾರ ಹೆಸರನ್ನ ಸಿದ್ದರಾಮಯ್ಯನವರು ಒಂದು ನಾಯಕತ್ವ ಬದಲಾವಣೆ ವಿಷಯ ಬಂದಂತ ಸಂದರ್ಭದಲ್ಲಿ ಪ್ರಸ್ತಾಪಿಸ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಆದ್ರೆ DK ಶಿವಕುಮಾರ್ ಅವರು ಈಗ ಹೇಳ್ತಾ ಇರೋದು ಏನು ಅಂತಂದ್ರೆ, ತಾವು ಈಗ ಈ ಹಿಂದೆ 2015 ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಅಧ್ಯಕ್ಷನಾಗಿ ನಾಯಕತ್ವವನ್ನು ವಹಿಸಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ. ಪಕ್ಷದ ಅಧ್ಯಕ್ಷರಾಗಿದ್ದಂಥವರು ಅದಾದ ಬಳಿಕ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸಿಎಂ ಆಗ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಸಂಪ್ರದಾಯ ಆಗಿದೆ. ಈ ಹಿಂದೆ KPCC ಅಧ್ಯಕ್ಷ ಆಗಿದ್ದಂಥವರು ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸಿಎಂ ಹುದ್ದೆಗೇರಿದ್ದಾರೆ. SM ಕೃಷ್ಣ ಅವರು ಕೂಡ 1999ರಲ್ಲಿ KPCC ಅಧ್ಯಕ್ಷರಾಗಿ ಪಾಂಚಜನ್ಯ ಯಾತ್ರೆಯನ್ನು ನಡೆಸಿದ್ರು. ಅದಾದ ಬಳಿಕ ಪಕ್ಷವನ್ನು ಅಧಿಕಾರಕ್ಕೆ ತಂದರು, ಅವರಿಗೆ ಸಿಎಂ ಸ್ಥಾನವನ್ನು ನೀಡಲಾಯಿತು. ಅದೇ ರೀತಿ ನಾನು ಕೂಡ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ. ನನ್ನ ಕಾರಣಕ್ಕಾಗಿಯೇ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದೆ. JDS ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಒಕ್ಕಲಿಗ ಸಮುದಾಯ ಹೆಚ್ಚಿನ ಪ್ರಮಾಣದಲ್ಲಿ ವೋಟ್ ಹಾಕಲಿಕ್ಕೆ ನನ್ನ ನಾಯಕತ್ವ ಕಾರಣ. ನಾನು ಸಿಎಂ ಆಗ್ತೇನೆ ಅಂತೇಳಿ ನಂಬ್ಕೊಂಡೇನೆ ಒಕ್ಕಲಿಗ ಸಮುದಾಯ ವೋಟ್ ಹಾಕಿದೆ. ಈ ಕಾರಣಕ್ಕಾಗಿಯೇ ತಮಗೆ ಈಗ ಸಿಎಂ ಸ್ಥಾನವನ್ನು ನೀಡಬೇಕು ಅಂತೇಳಿ ಬಿಗಿಪಟ್ಟನ್ನು ಹಿಡಿಬಹುದು. ಆದ್ರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಯಾವ ಅಂಶವನ್ನು ಪರಿಗಣಿಸಿ ಈಗ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಮುಖ್ಯ. ಏನಾದರೂ ಕೂಡ ಸಿದ್ದರಾಮಯ್ಯನವರ ಬದಲಾವಣೆ ಮಾಡಿದ್ರೆ ಈಗ ಕಾಂಗ್ರೆಸ್ ಪಕ್ಷದ ಒಂದು ವರ್ಚಸ್ಸು ಕಮ್ಮಿ ಆಗ್ಬೋದು ಅಥವಾ ಅಹಿಂದ ಸಮುದಾಯಗಳಿಗೆ ಒಂದು
ತಪ್ಪು ಸಂದೇಶ ರವಾನೆ ಆಗ್ಬೋದು, ಅಹಿಂದ ಸಮುದಾಯಗಳಿಗೆ ತಮ್ಮ ನಾಯಕತ್ವನ ಕಿತ್ಕೊಂಡ್ರು ಅನ್ನೋ ಒಂದು ಸಂದೇಶ ರವಾನೆ ಆಗ್ಬೋದು. ಆ ಕಾರಣಕ್ಕಾಗಿಯೇ ಈಗ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರು ಅವಧಿಯನ್ನು ಪೂರ್ಣಗೊಳಿಸಲಿ, ಮುಂದಿನ 2028 ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಪಕ್ಷವನ್ನ DK ಶಿವಕುಮಾರ್ ಅವರೇ ನಾಯಕತ್ವವನ್ನು ವಹಿಸಿಕೊಂಡು ಅಧಿಕಾರಕ್ಕೆ ತರಲಿ. ಅಂತ ಸಂದರ್ಭದಲ್ಲಿ ಅವ್ರಿಗೆ ಬೇಕಾದ್ರೆ CM ಹುದ್ದೆಯನ್ನು ಕೊಡ್ತೇವೆ ಅಂತ ಏನಾದರೂ ಕೂಡ ಭರವಸೆನ ಕೊಡ್ತಾರಾ ಹೇಗೆ ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತಾ ಇವೆ. ಅದೀಗ ಯಾವ ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ಅಥವಾ CM ಸಿದ್ದರಾಮಯ್ಯನವರಲ್ಲಿ DK ಶಿವಕುಮಾರ್ ಆಗಲಿ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಹೀಗಾಗಿ ಸಭೆಯ ಅಜೆಂಡಾ ಏನು ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಈಗ MLAಗಳು ಮತ್ತು ಮಿನಿಸ್ಟರ್ಗಳೆಲ್ಲರೂ ಕೂಡ ಹೋಗಿದ್ದಾರೆ. ಇವರೆಲ್ಲರ ಆಸೆ ಆಕಾಂಕ್ಷೆಗಳು ಏನು ಅಂತಂದ್ರೆ, ಒಂದು ವೇಳೆ ಏನಾದರೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಆಗೋದಾದ್ರೆ ತಮ್ಮನ್ನ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡ್ಕೊಳ್ಬೇಕು ಅಥವಾ ಕ್ಯಾಬಿನೆಟ್ನಲ್ಲಿ ತಮ್ಮನ್ನ ಮುಂದುವರಿಸಬೇಕು. ಈ ನಿಟ್ಟಿನಲ್ಲಿ ಹೈಕಮಾಂಡ್ನ ಮೇಲೆ ಒತ್ತಡ ಏರ್ಲಿಕ್ಕೂ ಕೂಡ ಸಾಕಷ್ಟು ಮಂದಿ ಕಾಂಗ್ರೆಸ್ MLAಗಳು ಈಗ ದೆಹಲಿನಲ್ಲಿ ಬಿಟ್ಟಿದ್ದಾರೆ. ಮತ್ತು ಈಗ ಕ್ಯಾಬಿನೆಟ್ನಲ್ಲಿ ಇರೋಂಥವ್ರು ಕೂಡ ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆಗೆ ಏನಾದರೂ ಕೂಡ ಸಿದ್ದರಾಮಯ್ಯನವರು ಅನುಮತಿಯನ್ನು ಪಡ್ಕೊಂಡ್ರು ಅಂದ್ರೆ ಪುನರ್ರಚನೆ ಆದಂತಹ ಸಂದರ್ಭದಲ್ಲೂ ಕೂಡ ತಮ್ಮನ್ನ ಕ್ಯಾಬಿನೆಟ್ನಲ್ಲೇ ಮುಂದುವರಿಸಬೇಕು. ಈ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ, KC ವೇಣುಗೋಪಾಲ್ ಅವರ ಮೇಲೆ ಒತ್ತಡವನ್ನು ಏರ್ಲಿಕ್ಕೂ ಕೂಡ ಸಚಿವರುಗಳು ಮತ್ತು ಶಾಸಕರುಗಳು ದೆಹಲಿನಲ್ಲಿ ಈಗ ಬಿಟ್ಟಿದ್ದಾರೆ. ವಿದ್ಯಾಶ್ರೀ. ರೈಟ್, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ಮಹತ್ವದ ಬೆಳವಣಿಗೆ, ಮಹತ್ವದ ಮೀಟಿಂಗ್ ಸದ್ಯ ದೆಹಲಿಯ ಇಂದಿರಾ ಭವನದಲ್ಲಿ ನಡೀತಾ ಇದೆ. ಇನ್ನೂ ಕೂಡ ಸಿದ್ದರಾಮಯ್ಯ ಅವರ ಜೊತೆಗೆ ಸಭೆ ಕಂಟಿನ್ಯೂ ಆಗಿದೆ. ಅದಾದ ಬಳಿಕ DCM DK ಶಿವಕುಮಾರ್ ಅವರ ಜೊತೆಗೆ ಸಭೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.